ಕರಸೇವಕ ಶ್ರೀಕಾಂತ್ ಪೂಜಾರಿ ಜೈಲಿಂದ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರಬಂದ ಶ್ರೀಕಾಂತ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಶ್ರೀಕಾಂತ್ ಪೂಜಾರಿ ಹೇಳಿದ್ದಾರೆ. ಅನಗತ್ಯವಾಗಿ ನನ್ನನ್ನು ಬಂಧಿಸಲಾಗಿತ್ತು. ನನ್ನ ಮೇಲೆ ಯಾವುದೇ ಕೇಸ್ ಇಲ್ದಿದ್ರು ಅರೆಸ್ಟ್ ಮಾಡಿದ್ರು. ನಾನು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಜೈಲಿಂದ ಹೊರಬಂದಂತಹ ಶ್ರೀಕಾಂತ್ ಪೂಜಾರಿ ಅವರ ಹೇಳಿಕೆ ಇದು. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂದ್ರೂ ಕೂಡ ನನ್ನನ್ನು ಅರೆಸ್ಟ್ ಮಾಡಿದ್ರು. ಜನವರಿ 22ನೇ ತಾರೀಕು ಉದ್ಘಾಟನೆ ಆಗ್ತಾ ಇರುವಂತಹ ರಾಮ ಮಂದಿರ ಉದ್ಘಾಟನೆಗೆ ನಾನು ಹೋಗ್ತೇನೆ ಅಂತ ಹೇಳಿದ್ದಾರೆ. ಇದು ಶ್ರೀಕಾಂತ್ ಪೂಜಾರಿ ಅವರ ಹೇಳಿಕೆ. ಜೈಲಿಂದ ಹೊರಬಂದ ನಂತರದಲ್ಲಿ ಮೊದಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀಕಾಂತ್ ಪೂಜಾರಿ. 32 ವರ್ಷ ಆತ್ರಿ. ಅದಕ್ಕೆ ಹಿಂದೂ ಧರ್ಮಕ್ಕೆ ಇದಕ್ಕೂ ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೋರಾಡೀನಿ. ಜನ್ಮ ಹೋದ್ರೆ ಅದ್ರೊಳಗೆ ಹೋಗ್ಬೇಕು ಮತ್ತು ಹೋಗೋಣ ಅವ್ರು ಏನಂದ್ರಿ ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಿಡುಗಡೆ ಆಗ್ಯಾವ ನನ್ನ ಕೇಸ್ ಎಲ್ಲ. ನಾವಾಗ ಬಿಡುಗಡೆ ಆಗ್ಯಾವ. ನನಗೆ 32 ವರ್ಷದ ಹಿಂದೆ ಬಿಡುಗಡೆ ಆಗ್ಯಾವು. ಯಾವ ಕೇಸ್ ಇಲ್ಲ. ಇವ್ರು ಮಾಡಿದ್ದಕ್ಕೆ ನನಗೇನೈತೆ ಎಲ್ಲ ಕೇಸ್ ಅದಾವು ಗೊತ್ತೈತ್ ಬಾ ನನಗಂದ್ರು. ಇಲ್ರಿ ನನ್ನ ಕೇಸ್ ಹಾಕರು ಅಂದ್ರೂ ಮತ್ತು ಕರ್ಕೊಂಡು ಹೋದ್ರು ಅವರು. ಕೇಸ್ ಮಾಡಿದ್ರೆ ಎಲ್ಲಿ ನಿಂದು ಭಾಳ ಆಗೈತಿ ಕೇಸ್ ಅದಾವ ನೀನು ಮತ್ತೆ ಕೇಸಿಗೆ ಅಟೆಂಟ್ ಆಗಿಲ್ಲ ಅಂತ ಕೇಳಿದ್ರು. ನನ್ನ ಕೇಸ್ ಯಾವಿಲ್ಲ ಅಂದ್ರು. ಅವ್ರದ ಪೊಲೀಸರ ಸಿಬ್ಬಂದಿದ್ದು ಸಿಟ್ಟು ನಮ್ಮ ಮೇಲೆ ತಗದ ನಮ್ಗೆ ಒಳಗೆ ಹಾಕಿಸಿದ್ರು. ಶ್ರೀಕಾಂತ್ ಅವ್ರೆ, ಅವತ್ತು ನೀವು ಹೋದಾಗ ಹೋರಾಟ ಒಂದ್ ನಿಮಿಷ, ಅವತ್ತು ನಿಮ್ಮನ್ನ ಪೊಲೀಸರು ಬಂಧಿಸೋಕ್ಕಿಂತ ಮುಂಚೆ ನಿಮ್ಮ ಮೇಲೆ ರೌಡಿ ಶೀಟ್ ಇತ್ತು, ನೀವು ಕ್ರಿಮಿನಲ್ ಏನಿದ್ದಿಲ್ರಿ, ಏನಿದ್ದಿಲ್ಲ. ಸುಳ್ಳ ಹೇಳಿ ಕಳ್ಸ್ಯಾರಿ ಅವ್ರು. ಎಲ್ಲಾ ಸುಳ್ಳು ಹೇಳಿ ಕೆಲಸಾಳ್ರಿ ಅವ್ರು. 92ರಾಗ ಹೋರಾಟ ನಡೆದಾಗ ಏನಿತ್ತು? ಹೋರಾಟದಾಗ ಏನಾಗಿತ್ತು? ಅವಾಗ ಏನಾಗಿತ್ರಿ, ಹೋಗಿ 175 ಮಂದಿ ಇದ್ವಿ ಒಳಗೆ. ಎಲ್ಲಾರು ಕೂಟಗ ಅವ್ರು ಹೋದ್ರು. ಎಷ್ಟು ದಿವಸ ಇದ್ರು ಒಳಗಡೆ? ನಾನು 9 ತಿಂಗಳ ಇದ್ರಿ. 9 ತಿಂಗಳ ಇದ್ದೆ ನಾನು. ಹಾ, ಬೆಳಗಾವ್ ತಗೊಂಡೋದ್ರು, ಗುಲ್ಬರ್ಗಾಗ್ ತಗೊಂಡೋದ್ರು, ಊಸಿಲಿಕ್ಕೆ ಬಂದೆ ನಾನು. ನೀವು ಬಂಧನದ ವಿಚಾರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಫಸ್ಟ್ ಟೈಮ್ ಟಿವಿಯಲ್ಲಿ ಪ್ರಸಾರ ಮಾಡಿತ್ತು. ಏನ್ ಹೇಳ್ತೀರಿ ನೀವೀಗ? ಅದಕ್ಕೂ ಧನ್ಯವಾದಗಳು. ಮತ್ತೆ ಅಯೋಧ್ಯೆಗೆ ಹೋಗ್ತೀರಿ? ಮತ್ತು ಹೋಗೋದ್ರಿ, ಅದ್ರ ಸಲಗೆ ಜೀವ ಕೊಡೋದು ಗ್ಯಾರಂಟಿ ರೀ. ಇದು ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿಯ ಮಾತು ಏನಾಗಿರುವಂತದ್ದು. ನಾನು ರಾಮ ಜನ್ಮಭೂಮಿಗಾಗಿ ನಾನು ಹೋರಾಟವನ್ನ ಮಾಡ್ತೇನೆ, ಅದು ಪ್ರಾಣತ್ಯಾಗ ಕೂಡ ಸಿದ್ಧ ಅನ್ನುವಂತ ಮಾತನ್ನ ಶ್ರೀಕಾಂತ್ ಪೂಜಾರಿ ಹೇಳ್ತಿರುವಂತದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.